ಅಲ್ಲೂ ಕಟ್ಟಿ ಹತ್ತು ಅವ್ರದ್ದು ಕಾಣಬೇಕು. ಕಟ್ಟಿ ಹತ್ತಲ್ಲಿ ಸರ್ ಒಂದು ವಿಷಯ ನಿಮಗೆ ಒಂದಿಷ್ಟು ನಮ್ಮ ಮಕ್ಕಳಿಗೆ ಪರಿಚಯ ಒಂದು ಕಾರ್ಯಕ್ರಮನ ಅಲ್ಲ ಯಾರೋ ಒಬ್ಬರು ಮಾಹಿತಿ ಎಲ್ಲರೂ ಬರಬೇಕು. ಅದು ಮಾಡ್ತಿರೋ ಗೊತ್ತಾಗಬೇಕು. ಇಸ್ಲಾಮ್ ಸ್ವಲ್ಪ ಸೌಂಡ್ ಕಡೆ ಮಾಡೋದು 5 ನಿಮಿಷ ನೋಡೋಣ ಹೆಂಗೆ ಮಾಡ್ತಾರೆ, ಹೆಂಗೆ ಕಲಿತಿದ್ದಾರೆ. ಸೌಂಡ್ ರೆಕಾರ್ಡ್ ಹೇಳ್ಬಾರದು ನೋಡ್ರಿ ಅಲ್ಲಿ ಬಿಡ ನೋಡ್ರಿ ಹೆಂಗೆ ರಚನೆ ಮಾಡ್ತಾರೆ, ಹೆಂಗೆ ಆಕಾರ ತಗೋತಾ ಇದ್ದಾರೆ. ಪುಟ್ಟ ಹೇಳಮಲ್ಲೇ ಒಂದು 2 ನಿಮಿಷ ತೋರಿ ಚರಿತ್ರ ತಿರುಗೋರು. ನಿಮ್ಮ ಹೆಸರು ಸಂತೇಶ. ಯಾವ ಊರು? ನೀವು? ನಮ್ಮದು ಎಲ್ಲರೂ ಈಗ ನಮ್ಮ ಮಕ್ಕಳಿಗೆ ಪಾಠ ಇದೆ ಅದರಲ್ಲಿ ಏನು ಮಾಡ್ತೀರೋ ಒಂದು ಕಲಿಸ್ತೇವೆ. ನಾವೇನು ಮಾಡ್ತೀವಿ ನಡೀತದೆ ಹೊರಗೆ. ಅದು ನಾವು ಪಾಠ ಮಾಡ್ತಿರೋದಾಗ ರೂಮ್ನಲ್ಲಿ ಮಾಡಿದ್ರೆ ಏನು ಗೊತ್ತಾಗಲ್ಲ. ಅದು ಬೇರೆ ರೀತಿಯಲ್ಲ ಒಂಥರ ಅವಕಾಶ ಸಿಕ್ಕೈತಿ. ಕಸುಬುಗಳು, ವಿವಿಧ ವೃತ್ತಿಗಳು, ಜಗತ್ತಿನ ಎಲ್ಲ ಥರದ ಕೆಲಸಗಳಿದಾವೆ. ಎಲ್ಲ ಕೆಲಸ ಮಾಡಿದಾಗ ಜನರಿಗೆ ಊಟ ಸಿಗೋದು. ನನ್ನ ಕೆಲಸ ನಾನು ಮಾಡ್ತೇನೆ, ನಿಮ್ಮ ಕೆಲಸ ನೀವು ಮಾಡ್ತಾರೆ, ರೈತರ ಕೆಲಸ ರೈತ ಮಾಡ್ತಾರೆ, ಬಟ್ಟೆ ಹೊಲಿಯ ಹೋಗ್ತಾರೆ, ಛತ್ರಿ ಎಲ್ಲ ಕೆಲಸ ಬೇಕು ಮುಖ್ಯ. ಈಗ ಒಂದು ಶಿಲ್ಪಿ ಕೆಲಸ ಅಂತಾರೆ ನಿಮ್ಮದು. ಮರದಲ್ಲಿ, ಕಲ್ಲಿನಲ್ಲಿ, ಸಿಮೆಂಟಲ್ಲಿ ಮಾಡೋಂಥದ್ದು ಇದು. ಈ ಮಕ್ಕಳಿಗೆ ಪಾಠ ವಿವಿಧ ವೃತ್ತಿಗಳು ಅಂತ ಪಾಠ ಇದೆ. ಯಾವ ವೃತ್ತಿ ಮಾಡ್ತಾರೆ ನಾವು ಹೇಳ್ತೇವೆ ಅಷ್ಟೇ. ಹೇಳಿದಾಗ ನೋಡೋಕೆ ಸಿಕ್ಕಿರಲ್ಲ. ಅದು ನೋಡೋಕೆ ಸಿಕ್ಕಿದಾಗ ಪಾಠ ಸಿಕ್ಕಿರಲ್ಲ. ಹಾಗಾಗಿ ಎರಡೂ ಸಿಕ್ಕಿದ್ವಿ. ಪಾಠ ಮಾಡಿದ್ರೆ ನಮ್ಮ ಮಕ್ಕಳು 5ನೇ ಕ್ಲಾಸ್ ಹುಡುಗರು ನಿಮ್ಮದು ಸ್ವಲ್ಪ ಮಾಹಿತಿ ಹೇಳ್ಬೇಕು ನಿಮಗೆ. ಅಂದ್ರೆ ನೀವು ಎಲ್ಲಿಂದ ಕಲ್ತ್ರಿ? ಯಾಕೆ ನೀವೇ ಸ್ವಂತ ಕಲ್ತು ಅಥವಾ ನೀವು ಯಾರು ಬೇರೆಯಿಂದ ಕಲ್ತು ಇಲ್ಲ ತರಬೇತಿ ಅಂತ ಹೋಗಿದ್ದೀರಿ? ತರಬೇತಿ ಹೋಗಿಲ್ಲ, ನಾವು ಹಂಗೆ ಕೂಲಿ ಮಾಡ್ಕೊಂತ ಕಲ್ತಿರೋದು. ನಿಮ್ಮ ಹಿರಿಯರು ಏನಾರ ಕೆಲಸ ಮಾಡ್ತಾರೆ? ಇಲ್ಲ ಹಿರಿಯರು ನೀವು ಜೊತೆಗೆ ಸಿಮೆಂಟ್ ಈ ದೊಡ್ಡವರು ಅಂದರೆ ಇವ್ರಿಗೆ ನಾವು ಎಲ್ಲ ಕೆಲಸ ಮಾಡ್ಕೊಂತ ಕಲ್ತಿರ್ತೀವಿ. ಹಾಂ ಹತ್ರ ಬರೋದು ಕೇಳಿ ನೋಡೋಣ. ಈಗ ನೀವು ಆಸಕ್ತಿಯಿಂದ ಕಲ್ತಿರೋದು ನೋಡಿಲ್ಲ. ಆಸಕ್ತಿಯಿಂದ ಕಲ್ತ್ರೆ ನೀವು ವಿದ್ಯೆ ಬಂದಿದೆ. ಕಾನ್ಸಂಟ್ರೇಷನ್ ಇರ್ಬೇಕು. ನೀವು ಆಸಕ್ತಿಯಿಂದ ಕಲ್ತ್ರೆ ಏನನ್ನಾದ್ರೂ ಆಗ್ಬೋದು ನೀವು ಅಲ್ವಾ. ಅಲ್ಲಿ ಹಿಂದೆ ಮಾತಾಡ್ತಾನೆ ಇರೋದು ಸಿದ್ಧ ನೋಡಿ. ಆಸಕ್ತಿಯಿಂದ ಅವ್ರು ಕಲ್ತಿರೋಕ್ಕೆ ಇವತ್ತು ಮೂರ್ತಿ ಮಾಡಕ್ಕೆ ಬರುತ್ತೆ, ನಮಗೂ ಮಾಡಕ್ಕೆ ಬರಲ್ಲ. ನೀವು ಯಾರು ಮಾಡ್ತೀರಾ? ಅವ್ರು ಮಣ್ಣೆಲ್ಲ ಮಾಡ್ತಾರೆ. ಗಣಪತಿ ಪ್ರತಿಭಾ ಕಾರಂಜಿ ಅಂತ ಮಾಡ್ತೀರಾ? ಹಾಂ ಕ್ಲೇ ಮಾಡ್ಲಿಕ್ಕೆ ಮಾಡ್ತಾರೆ, ಮಣ್ಣಿನಲ್ಲಿ ಮಾಡ್ತಾರೆ, ಸಿಮೆಂಟಲ್ಲಿ ಮಾಡ್ತಿದ್ದಾರೆ. ಎಲ್ಲ ಪ್ರಾಣಿಗಳದ್ದು ಮಾಡ್ತೀರಿ ಅಂದ್ರೆ. ಈಗ ಅದು ನೀವು ಹೇಗೆ ರಚನೆ ಹೆಂಗೆ ಮಾಡಿದ್ದೀರಿ? ಮೊದಲು ರಚನೆ ಅಂದರೆ ಫಸ್ಟ್ ನಾವು ಅನಾಟಮಿ ಕಟ್ಕೊಂತೀವಿ ಹಾಡಲ್ಲಿ. ಪರಮೇಶ್ವರ್ ಕಟ್ಕೊಂಡು ಆಮೇಲೆ ಕಿಡಿಕೇಶ್ವರ ಚಿಕ್ಕದ ಆ ಥರ ಹೊಡ್ಕೊಂಡು ಅಲ್ಲೆಲ್ಲ ಸಿಮೆಂಟ್ ಕಟ್ಕೊಂಡು ಸಿಮೆಂಟು ರಫ್ ಮಾಡ್ಕೊಂಡು ಯಾವ ಆಕಾರ ಬೇಕು ಆಕಾರ ಮೊದಲು ರಫ್ ಮಾಡಿಕೊಳ್ಳೋದು. ಆಮೇಲೆ ಸಿಮೆಂಟ್ ರಫ್ ಮಾಡಿಕೊಂಡು ಈ ಥರ ಫಿನಿಶಿಂಗ್ ಬರುತ್ತೆ ಸರ್. ಈಗ ಅದು ನಿಮಗೆ ನೋಡ್ಕೊಳ್ಳೋಕ್ಕೂ ಇಲ್ಲ, ನೋಡ್ಕೊಂಡು ಬರೀತಾವೆ ಚಿತ್ರಂಗಿಲ್ಲ, ಅಲ್ಲಿ ಹುಲಿನೂ ಇಲ್ಲ, ಸಿಂಹ ಇಲ್ಲ. ಆದರೆ ನಿಮ್ಮ ಮನಸ್ಸಲ್ಲಿ ಇರುತ್ತೆ ಕೇಳ್ಕೊಂಡ್ರ ಪಾಠ ಕಲ್ತಂಗೆ ಒಂದೊಂದೇ ಪದ್ಯ ಹೇಳ್ಕೊಟ್ಟು ಹೇಳೋದು ಹೇಳ್ತೀರಿ. ಈಗ ಅವ್ರ ತಲೆಯೊಳಗೆ ಚಿತ್ರ ಇರುತ್ತೆ. ಸಿಂಹ ಹಿಂಗೆ ನಿಂತಿದೆ, ಹಿಂಗೆ ಕೈ ತೆಗೆದಿದೆ, ಹಿಂಗೆ ಬಾಯಿ ತೆಗೆದಿದೆ. ಆ ಕನಸವ್ರಿಗೆ ಕಾಣ್ತಿರೋ ಕಣ್ಣಲ್ಲಿ ಅವ್ರಿಗೆ ಅವ್ರ ತಲೆಯೊಳಗೆ ಇರೋ ಸಿಂಹದ ಚಿತ್ರ ಅವ್ರಿಗೆ ಕಾಣ್ತಾ ಇರುತ್ತೆ ಅಂತ. ಆ ಕಾಣುವ ಕೆಲಸವನ್ನು ಕೈ ಮೂಲಕ ಇಲ್ಲಿ ಮಾಡ್ತಾ ಹೋಗ್ತಾರೆ, ಆಕಾರ ಪಡಿತಾ ಹೋಗುತ್ತೆ ವಸ್ತು. ಹೌದಾ? ನೀವು ಅಷ್ಟೇ ಯಾವುದೇ ಕೆಲಸ ಮಾಡಬೇಕು ಅಂದರೆ ಆಸಕ್ತಿ ಇರಬೇಕು, ಏಕಾಗ್ರತೆ ಇರಬೇಕು. ಇದೇನೋ ಹೇಳ್ತೇವೆ ಕೇಳ್ತೀವಿ, ಕೆಲವು ಮಾತಾಡ್ತಿರ್ತೀರಿ, ಗಲಾಟೆ ಮಾಡ್ತೀರಿ. ಸಿದ್ಧ ಅಲ್ಲಿ ನೋಡ್ತಾನೆ, ಬಾಲಿಂದ ಹಿಡ್ಕೊಂಡು ಇರ್ತಾನೆ. ಸಿದ್ಧಾಗ ಆಸಕ್ತಿ ಯಾರು ಬಿಡಿಸ್ತೀರಿ ನೋಡಿ ನೋಡ್ಕೋಬೇಕು ಮಾಡೋಂಥದ್ದು. ಪ್ರತಿಭಾ ಕಾರಂಜಿ ಇರುತ್ತೆ. ನಾಳೆ ಬಂದು ಕೇಳ್ತೀವಿ ಸಾಯಂಕಾಲ ಬೆಳಗ್ಗೆ ಹೇಳ್ಕೊಡ್ತಾರೆ. ಮಣ್ಣು ತಂದ್ಕೊಡು, ಮಣ್ಣು ಹೆಂಗೆ ಮಾಡಿ ಅಚ್ಚಿ ಹೇಳ್ಕೊಡ್ತಾರೆ. ಒಂದು ಟೆಕ್ನಿಕಲ್ ಇರ್ತದಲ್ಲಿ ತಂತ್ರ. ಹಿಂಗೆ ಮಾಡ್ಬೇಕು, ಫಸ್ಟ್ ಹಿಂಗೆ ಮಾಡ್ಬೇಕು, ಆಮೇಲೆ ಸಿಗ್ಬೇಕು, ಫೈನಲ್ ವರ್ಕ್ ಫೈನಲ್ ಟಚ್ ಕೊಡ್ಬೇಕು. ಹೌದಾ? ಅದು ಎಷ್ಟು ಆಕಾರ ಮಾಡೋದು. ನಾನು ಬೆಳಗ್ಗೆ ಆಗಲೇ ಬರೋಂದಲ್ಲ, ಏನೋ ಮೀಟಿಂಗ್ ಎಷ್ಟು ಅದು ರಫ್ ಇತ್ತು ಅವಾಗ ಕರ್ಕೊಂಬರೋಂದು. ಅಲ್ಲೇ ಟೀ ಶರ್ಟ್ ವಿತರಣೆ ಕಾರ್ಯಕ್ರಮ ಇತ್ತು, ಊರಲ್ಲಿ ಬಂತಪ್ಪ. ಅದು ನಿಜವಲ್ಲ ಅದನ್ನ ನೋಡಿದ್ರೆ ಇನ್ನೂ ಭಾಳ ಖುಷಿ ಆಗೋದು. ಜೊತೆಗೆ ಇದು ಬಂದುಬಿಡೋದು. ಇನ್ನೂ ಏನಾರ ಇದಾದ್ರು ಮತ್ತೆ ಬೇರೆ ಟೈಪ್ ಯೂಸ್ ಮಾಡೋದು. ಈಗ ಮೇಲೊಂದು ರೆಡಿ ಆಗಿದೆ, ರಫ್ ಆಗಿ ಹಾಕೋದು. ಈಗ ಮತ್ತೆ ನೀವೇನಾರ ಕೇಳ್ತೀರಿ ಅವ್ರ ಬಗ್ಗೆ? ನಿಮ್ಮ ಆಸಕ್ತಿ, ನಿಮ್ಮ ಕುತೂಹಲದ ಪ್ರಶ್ನೆ ಮಾಡೋರೆಲ್ಲ ಚೆನ್ನಾಗಿ ಮಾಡ್ತಾರೆ. ಒಂದು ವೃತ್ತಿ ಬೇಕಾದ್ರೆ ಮನುಷ್ಯ ಬದುಕಬೇಕು ಅಂದರೆ ಜೀವನ ಮಾಡಲೇಬೇಕು. ಏನಾದ್ರು ಕೆಲಸ ನೀವು ಮಾಡ್ತಾರೆ. ಮುಂದೆ ನಿಮ್ಮಲ್ಲಿ ಏನೇನು ಕೆಲಸ ಮಾಡ್ತಾರೋ
ಜೀವನಕ್ಕೆ ಇವರು ಕೆಲಸ ಮಾಡ್ತಿರೋದ ಎಲ್ಲ ಕೆಲಸ ಮುಖ್ಯ ಕಾಯಕವೇ ಕೈಲಾಸ ಬಸವಣ್ಣ ನಿರ್ವಹಣೆ ಎಲ್ಲ ಕೆಲಸನೂ ಸಮಾನ ವೃತ್ತಿ. ಇವ್ರಿಗೆ ಮಾಡ್ತಾರೆ ಕೂಲಿಯರು, ಅವ್ರ ಮೇಷರು, ಅವ್ರ ಇಂಜಿನಿಯರು, ಡಾಕ್ಟ್ರು ಎಲ್ಲ ಭೇದ ಭಿನ್ನ ಇಲ್ಲ, ಎಲ್ಲವೂ ಇರಬೇಕು. ನಮಗೆ ಚಪ್ಪಲಿ ಹೊಲಿರಿಲ್ಲದ್ರೆ ನಾವು ಬರೀ ಕಲೆ ಹೋಗ್ಕೋತೀವಿ, ಕಟಿಂಗ್ ಮಾಡಿದ್ರೆ ನಮ್ಮ ತಲೆ ಕಾಲ್ಡೆ ಆಗ್ಬಿಡೋದು. ಎಲ್ಲ ಕೆಲಸನೂ ಭಾಳ ಮುಖ್ಯ. ಅದಕ್ಕೆ ಪ್ರತಿಯೊಂದು ಕಾಯಕಕ್ಕೂ ಗೌರವ ಕೊಡೋದು, ಪ್ರತಿಯೊಂದು ಕೆಲಸಕ್ಕೆ ಗೌರವ ಇರೋದಿಲ್ಲ. ಆ ಗೌರವದಿಂದ ಮಾಡಿದ್ರೆ ಅವ್ರಿಗೊಂದು ಗೌರವ ಇರುತ್ತೆ. ಗೌರವಿಸಿ ಅಲ್ಲಿಂದ ಬೇರೆ ಊರಿಂದ ಇವ್ರನ್ನ ಕರೆಸಿದ್ರು ಅಲ್ವಾ. ಇವ್ರ ಕಲೆ ಹಿಂಗೆ ಬೆಳೀತಾ ಹೋದಂಗೆ ಇನ್ನೊಂದಿಷ್ಟು ದೊಡ್ಡ ಕಟ್ಟಡ ದೊಡ್ಡ ವಿಚಾರದಲ್ಲಿ ಇವ್ರು ಬೆಲೆ ಹೋಗ್ತದೆ. ಅರ್ಥ ಆ ಕಲೆಗೆ ಅವ್ರು ಗೌರವ ತಂದು ಕೊಟ್ಟಾರೆ. ಆ ಕಲೆ ಅವ್ರನ್ನ ಬದುಕಿಸ್ತಾ ಇದೆ. ಆ ಕಲೆಯಿಂದ ಅವ್ರ ಜೀವನ ಆಗ್ತದ. ಎಲ್ಲರೂ ಓದಿ ನೌಕರಿ ಹೋಗಕತ್ತ, ಮತ್ತು ಎಲ್ಲರೂ ಗುಡಿ ಕಟ್ಟಾರೋ, ಕಂಬ ಕಟ್ಟಾರೋ, ಕಲ್ಲು ಕೆತ್ತಾರೋ, ಸಿಮೆಂಟ್ ಯಾರು ಮಾಡ್ಬೇಕು? ನಿಮ್ಮೂರಿಗೆ ಒಂದು ದೇವಸ್ಥಾನ ಬೇಕಪ್ಪ, ಯಾರೂ ಮಾಡಲ್ಲ. ಮತ್ತು ಹೆಂಗೆ ದೇವಸ್ಥಾನಕ್ಕತ್ತ ಅದೆಲ್ಲರೂ ಬೇಕಾನೆ. ವಿವಿಧ ವೃತ್ತಿಗಳು ಅಂತ ಹೆಂಗೆ ಪಾಠ ಆಯಿತು ಅದ್ರ ಬಗ್ಗೆ ನೀವು ಯಾರು ಪ್ರಶ್ನೆ ಕೇಳಿದ್ರೆ ಕೇಳೋದು, ನಿಮ್ಮ ಆಸಕ್ತಿದಾಯಕ ಪ್ರಶ್ನೆ ಆಗಿರ್ತಾವೆ ಅವ್ರಿಗೆ. ಅಲ್ಲಿ ಶಾಲೆ ಮಾತಾಡೋದಲ್ಲ, ಇಲ್ಲಿ ಕೇಳಬೇಕು. ನಿಮಗೆ ಹೆಂಗೆ ಕಲ್ತ್ರಿ, ಏನು ಮಾಡಿರಿ, ಬಣ್ಣ ಹೆಂಗೆ ಹೊಡಿತೀರಿ, ಮತ್ತು ಇದು ಮಳೆ ಬಂದ್ರೆ ಹೋಗತ್ತಾ, ಬಿಸಿಲು ಬಂದ್ರೆ ಹೊಡಿತತ್ತಾ, ಏನು ತೊಂದರೆ ಆಗತ್ತಾ? ಹಾಂ ಕೇಳ್ರಿ, ಮಾತಾಡ್ರಿ. ಇಲ್ಲಿ ಮಾತಾಡಿರ್ತೀನಿ ಇಲ್ಲಪ್ಪ, ಇಲ್ಲಪ್ಪ ಒಬ್ಬರು ಹೇಳಪ್ಪ, ಇಬ್ಬರು ಇರ್ತಲ್ಲ ನೀವು ಇರ್ತಲ್ಲ ಹೇಳಿ ಮಾತಾಡ್ತಾರೆ. ನೀವು ಅಣ್ಣ ಮಾಮ ನಾವು ಕೂಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಹೆಲ್ಪಿಂಗ್ ಕೆಲಸ ಮಾಡ್ಕೊಂಡು ನಾವು ಬಾ ಈ ಕಡೆ ಬೈತಿಂದ ಬಾ, ಹಿಂಗೆ ಸುತ್ತಲೂ ಹಿಡ್ಕೊಬ ಬಿಡಿ. ಅವನ ಹತ್ರಲ್ಲ ಗಡಿ ಬಿದ್ದಿ ಕೆಳ ಬಿದ್ದಿಲ್ಲ. ಈ ಕಡೆ ಬಾ, ಅವ್ರನ್ನ ಹತ್ತಿರ ಹಿಡಕ್ಕ. ಈ ಕಡೆ ಬಾ, ಈ ಕಡೆ ಬಾ, ಹಿಂಗೆ ಮತ್ತೆ ಕೇಳ್ತಿರ್ಲಪ್ಪ. ಇಲ್ಲಿ ಬಾ, ಮತ್ತೆ ಯಾರಿಗೆ ಏನು ಡೌಟ್ ಐತಿ? ಏನು ಡೌಟ್ ಕೇಳ್ಬೇಕು. ಪಾಠದಾಗ ಸಂಬಳ ಅಂತ ಅನ್ಬಾರ್ದು ಪದ ಅಂದ್ರೆ ಗೊತ್ತಾ, ಗೌರವಧನ. ಇದಕ್ಕೆ ಏನು ನಿಮಗೆ ಗೌರವ ಕೊಡ್ತಾರೆ, ಇದಕ್ಕೆ ನಿಮ್ಗೆ ಸಂಭಾವನೆ ಇಟ್ಲಪ್ಪ. ಅಲ್ಬೋಡಲ್ಲಿ ಅದು ಕಾಮನ್ ಸೆನ್ಸ್ ಅಂತ ಇರ್ತಲ್ಲ. ಅವ್ನು ವಿಡಿಯೋ ಮಾಡ್ತಾನೆ, ನೀವು ತಿಳ್ತಾರೆ, ಅವ್ರು ಮಾತಾಡ್ತಾರೆ, ನೀವು ಇದ್ರೆ ಅವ್ರದ್ದು ವಿಡಿಯೋ ಅವ್ರೆಲ್ಲರ ನಿಮಗೇನು ಗೌರವಧನ ಕೊಡ್ತಾರೆ. ಇಲ್ಲೇ 30 ದಿನ ಕೆಲಸ ಮಾಡಿದ್ರೆ 30 ಕೊಡ್ತಾರೆ. ಇದು ನಿಮಗೆ ಒಂದು 3 ದಿನಕ್ಕೆ ಕೆಲಸ ವೇಸ್ಟ್ ಇಟ್ಕೊಂಡಿರ್ತಾರೆ. ಅವರು ಸರಿ ಮೂರ್ತಿ ಯಾಕೆ ಮಾಡ್ಬೇಕು? ಬಣ್ಣ ಪೇಂಟಿಂಗ್ ಬಣ್ಣದಲ್ಲೇ ಬೇರೆ ಕೆಲಸ ಇದೇ ನಮ್ಮದು ಮಾಡ್ತೀವಿ. ಇದೇ ವೃತ್ತಿ ಎಲ್ಲ ಇದು ಮಾಡ್ಕೊಂಡು ಹೋಗ್ತೀವಿ. ಅದು ಬಣ್ಣ ಅದು ಅವ್ರದ್ದು ಮೆಥಡ್ ಬೇರೆ ಇರೋದು. ಫಸ್ಟ್ ಕೊಟ್ಟು ಸಿಮೆಂಟ್ ಗಟ್ಟಿಯಾಗೋವರೆಗೂ ಒಂದು 2 ದಿನ ಕಾಪಾಡ್ಬೇಕಾದ್ರೆ ಆಮೇಲೆ ಗಟ್ಟಿಯಾಗ್ಬಿಡ್ತದ. ಆಮೇಲೆ ಕಿಳಿ ಹೊಡ್ಕೊಂಡು ಬಣ್ಣಗೆ ಮಾಡ್ಬೇಕು. ಗೊತ್ತಾ, ನಾಳೆ ನೀವು ಮುಂದೆ ವಿಚಾರ ಮಾಡೋಕ್ಕೆ ಇದ್ದೀರಿ. ಅರೇಂಜ್ ಮಾಡಬೇಕು, ಉದ್ಯೋಗದಾಗಿಯೂ ಮಾಡ್ಬೋದು, ಕುತೂಹಲಕ್ಕಾರು ಮಾಡ್ಬೋದು, ಹವ್ಯಾಸಕ್ಕಾರು ಮಾಡುವಂಥ ಕಲೆಗಳನ್ನು ರೂಢಿಸಿರೋದಿಲ್ಲ. ಗೊತ್ತಾ, ಬಿಡುವಿನ ವೇಳೆಯಲ್ಲಿ ಮಾಡೋಕೆ ಹವ್ಯಾಸಕ್ಕಾಗಿ ರೂಢಿ ಮಾಡ್ತೀವಿ. ಗೊತ್ತಾಯ್ತಾ, ಮಾಡ್ತೀರಾ? ಅವರಿಗೆಲ್ಲ ತುಂಬ ಧನ್ಯವಾದಗಳು. ಮಾಮ ನಿಮಗೆ ಧನ್ಯವಾದಗಳು. ಬರೋಣ್ರಾ.